ಪಕ್ಷಿ ತರ ಹಾರಾಡ್ತಾ ಇದೀವಿ ಮೇಲೆ. ರೆಡಿ ಆಗಿದ್ದೀವಿ. ಸೂಪರ್ ಇನ್ ದ ಮೆಜೆಸ್ಟಿಕ್ ಇನ್ ದ ಮಾರ್ಕೆಟ್. ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ದಿಲೀಪ್ ಗೌಡ ಮಾತಾಡ್ತಾ ಇದ್ದೀನಿ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ಇವತ್ತು ನಾವು ಹಿಮಾಚಲ ಪ್ರದೇಶದಲ್ಲಿದ್ದೀವಿ. ಹಿಮಾಚಲ ಪ್ರದೇಶದಲ್ಲಿ ಕುಲು ಅಲ್ಲಿದ್ದೀವಿ. ಕುಲು ಅಲ್ಲಿ ಪ್ಯಾರಾಗ್ಲೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಅದು 100 ಅಡಿ ಅಲ್ಲ, 200 ಅಡಿ ಅಲ್ಲ, 300 ಅಡಿ ಅಲ್ಲ, 6800 ಅಡಿ ಮೇಲಿಂದ ಪ್ಯಾರಾಗ್ಲೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಮತ್ತು ನಾನು ತಿಳಿಸ್ಕೊಡ್ತೀನಿ ಈ ವ್ಲಾಗಲ್ಲಿ. ಕೊನೆವರೆಗೂ ನೋಡ್ತಾ ಇರಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲೆ ಬೆಲ್ಲೈಕಾನ್ ಒಂದಿರುತ್ತೆ, ಅದನ್ನ ಬೆಲ್ಲೈಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕುಲುವಿಂದ 5 ಕಿಲೋಮೀಟ್ರು ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ 4x4 ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಇದು ತುಂಬ ಬೆಟ್ಟದ ಮೇಲ್ಗಡೆ ಇರುತ್ತೆ, ಕಾರೆಲ್ಲ ಹೋಗೋದಿಲ್ಲ ಅಲ್ಲಿ. ಸೊ ರೋಡೆಲ್ಲ ಆಫ್ ರೋಡ್ ಥರ ಇರುತ್ತೆ, ಕಾರೆಲ್ಲ ಹೋಗೋದಕ್ಕಾಗಲ್ಲ. ರೋಡು ಮತ್ತು ಈ ಲೊಕೇಶನ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ. ಮರಗಳು, ನೇಚರು, ಇಲ್ಲಿ ಬ್ಯೂಟಿನೇ ಒಂಥರ ಸೂಪರ್ ಬಿಡಿ. ಸೊ ಇಲ್ಲಿಂದ ನಾವು ಕಾರಿಂದ 4x4ಗೆ ಶಿಫ್ಟ್ ಆಗ್ತೀವಿ, ಜೀಪ್ಗೆ. ಸೊ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ ಇಲ್ಲಿಂದ ಮೇಲ್ಗಡೆಗೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಮನೆಗಳಿದೆ. ಮತ್ತೆ ಇವನು ನನ್ನ ತಮ್ಮ ರಾಘು ಅಂತ. ಹಾಯ್ ಮಗಳ. ಸೊ ಇಲ್ಲಿಂದ ನೋಡಿ ಅದು ಕಾಣ್ತಾ ಇದೆ, ಪೀಕ್ಗೆ ಹೋಗ್ಬೇಕು ನಾವು. ಫುಲ್ಲು ಪೀಕ್ಗೆ ಹೋದ್ರೆ ರೋಡ್ ಅಂತೂ ಸೂಪರ್ ಆಗಿದೆ. ಅದರಲ್ಲೂ ವಿಂಟರಲ್ಲಂತೂ ಬಂದ್ಬಿಟ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಇವರೇ ಪೈಲಟ್ಸು ನಮ್ಮ ಪ್ಯಾರಾಗ್ಲೈಡಿಂಗ್ಗೆ. ಫೈನಲಿ 4x4 ಅಲ್ಲಿ ಮೇಲೆ ಬಂದಿದ್ದೀವಿ. ಹೆಂಗಿದೆ ಅಂದರೆ ಸೀನು. ನೆಕ್ಸ್ಟ್ ನಾನೇ ರೆಡಿ ಮಾಡ್ತಾ ಇದ್ದಾರೆ. ಬನ್ನಿ, ಇವಾಗ ರೆಡಿ ಆಗಿದ್ದೀವಿ. ಎಲ್ಲ ಆಗ್ತಾ ಇದ್ದಾರೆ, ಫಿಕ್ಸ್ ಮಾಡ್ತಾ ಇದ್ದಾರೆ. ಹಿಂದೆಗಡೆ ಪ್ಯಾರಾಶೂಟ್ ಆಗಿದೆ. ಇವ್ರೇನೋ ಹೇಳ್ತಾ ಇದಾರೆ, ಇಲ್ಲ ಅನ್ಕೊಂಡು ನನ್ಗೆ ಡರ್ ಲಗ್ ರಹಾ ಹೈ ಇದರ. ನೋಡ್ಬೇಕು ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. एक मिनट, ये उधर दिखाओ भाई, उधर दिखाओ, उधर दिखाओ, उधर दिखाओ. ये आदमी गाड़ी ಕೆಲಸ कर रहे हैं. ये मस्त ಆಗಿದೆ. ये पीछे ये फिलहाल चिला 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 घर चिला घर चिला घर चिला यार घर. पक्षी तरह हाराಡ್ತಾ ಇದೀವಿ ಮೇಲೆ. पूरे ऊपर भैया वाह भैया का जगह नमन ये दूर मेरे पास देवे. ವಾವ್ ಏನು ಮಸ್ತ್ ಆಗಿದೆ ಅಂತಂದ್ರೆ ಸಕ್ಕತ್ತಾಗಿದೆ. ಒಳ್ಳೆ ಫ್ಲೈಟ್ ಗಾಳಿ ತೇಲೋ ತರ ಪಕ್ಷಿ ತರ ಇದೀನಿ. ಆಡ್ತಾ ಇದೆ, ಅದೇ 10ಗಿಂತ ಮೇಲೆ ಇದ್ದೀನಿ. ಸೂರ್ಯ ನನಗೆ ಹೊಡಿತಾ ಇದ್ದಾನೆ. ಭಯ ತುಮಾರ ನಮ್ಗೆ ನಿಕ್ಕಿ. ಓ ನಾನು ನಿಕ್ಕಿ ಜೊತೆ ಇದ್ದೀನಿ. ನೆಕ್ಸ್ಟ್ ಟೈಮ್ ಯಾರಾದರೂ ಕುಲುಗ್ ಬಂದರೆ ಇವ್ರ ಜೊತೆ ಬನ್ನಿ. ಮಸ್ತಾಗಿದೆ ಪ್ಯಾರಾಗ್ಲೈಡಿಂಗ್ ಮಾತ್ರ ಸೂಪರ್ ಇನ್ ದ ಮೆಜೆಸ್ಟಿಕ್ ಇನ್ ದ ಮಾರ್ಕೆಟ್. कितना फीट हाइट है अभी? 6500 मीटर है. वाव 6500 मीटर ಮೇಲೆ ಇದೀವಿ. ಹಿಂಗಿದೆ ನಮ್ದು, ಬ್ಯೂಟಿಫುಲ್ ಆಗಿದೆ. भाई अच्छा भाई बहुत अच्छा. उधर लैंडिंग है ना.
नेविगेशन है, ये कंट्रोलिंग है, ये ब्रेक है सिर्फ, ये ब्रेक है, खाली ब्रेक टर्न करने के लिए सिर्फ। ಇವ್ರು ಎರಡು ಕೈಯಲ್ಲಿ ಇದೆಯಲ್ಲ, ಇದು ಈ ಕಡೆ ಬಂದು ಒಂದು ಬ್ರೇಕು ಒಂದು ಟರ್ನ್ ಮಾಡೋದಕ್ಕೆ, ये दोनों टर्न के लिए, ये लेफ्ट साइड ज़्यादा तो राइट करने के लिए, राइट साइड ज़्यादा। ಲೆಫ್ಟ್ ಸೈಡು ರೈಟ್ ಸೈಡು ಇದೆಲ್ಲ ಸ್ಟೇರಿಂಗ್ ಥರ ಇವ್ರಿಗೆ ಕೈಯಲ್ಲಿ ಇಟ್ಕೊಂಡಿರೋದು. ಸೊ ಇದೆಲ್ಲ ಬ್ಯಾಲೆನ್ಸ್ ಅದರಲ್ಲೇ ಮಾಡ್ತಾರೆ. ಚಿಕ್ಕ ಚಿಕ್ಕ ದಾರಗಳ ಥರ ಇದೆ, ನೋಡಿದ್ರೆ ಅದು ಹೆವಿ ಸ್ಟ್ರೆಂತ್ ಇರುತ್ತೆ. ಸಕ್ಕತ್ತಾಗಿದೆ ಮಾತ್ರ, ಸೂಪರ್ ಆಗಿದೆ. ಪ್ಯಾರಾಗ್ಲೈಡಿಂಗ್ ಮಾತ್ರ ಮಿಸ್ ಮಾಡಿಬಿಡಿ. ಕುಲುಕ್ ಬಂದರೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂದರೆ ಪ್ಯಾರಾಗ್ಲೈಡಿಂಗ್ ಮಾಡಿದಿರ ನೀವು ಟ್ರಿಪ್ನ ಯಾವತ್ತೂ ಕಂಟಿನ್ಯೂ ಮಾಡೋಕ್ಕೆ ಆಗಲ್ಲ. ಸಕ್ಕತ್ತಾಗಿದೆ. कितना मोटिवेट आपका? मेरा 75 क्यों? नहीं ऐसे ही पूछ रहा हूँ। बोलो भाई. नहीं नहीं वही ऐसे ही पूछ रहा हूँ। ओके. ಅಂದರೆ ಇವರು ಆ ಕಡೆಯಿಂದ ಹಿಂಗೆ ಬಂದು ರೌಂಡ್ ಬಂದು ಲ್ಯಾಂಡಿಂಗ್ ಮಾಡ್ತಾರೆ. ನಮ್ಮ ಲ್ಯಾಂಡಿಂಗ್ ಪಾಯಿಂಟ್ ಅಲ್ಲಿದೆ. ನನ್ನ ಹೆಂಡತಿ ಅಲ್ಲಿದ್ದಾಳೆ. ವಾವ್, ಇಲ್ಲಿ ಆ ಸೈಡ್ ನನ್ನ ಫ್ರಂಟ್ ಹಿಮಾಲಯನ್ ಮೌಂಟೇನ್ಸ್ ಇದೆ, ಅದ್ರ ಮೇಲೆಲ್ಲ ಮಂಜು ಮಸ್ತಾಗಿದೆ. ಕೆಳಗಡೆ ಎಲ್ಲ ಫುಲ್ಲು ಚಿಕ್ಕ ಚಿಕ್ಕದಾಗಿ ಮನೆಗಳು ಕಾಣಿಸ್ತಾ ಇದೆ. ಸಕ್ಕತ್ತಾಗಿದೆ. ಬೆಸ್ಟ್ ಎವರ್ ಎಕ್ಸ್ಪೀರಿಯನ್ಸ್. ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ, ಕೈಯೆಲ್ಲ ಫುಲ್ಲು ಕೋಲ್ಡು, ತಣ್ಣಗೆ ಕೊರಿತಾ ಇದೆ ಮೇಲ್ಗಡೆ. ಯಾ ಬಹುತ್ ಅಚ್ಚಾ. भैया ये एला पूरा एप्पल है? हाँ एप्पल और क्या? पूरा एप्पल ट्री ऐसा ऐसा रखना लैंडिंग टाइम में पूरा टच नहीं करना. टच नहीं करना. ಮೇಲೆ भाई GoPro मेरा. ओके भैया. ಮಸ್ತಾಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ, ಸಕ್ಕತ್ತಾಗಿದೆ. ಇಳಿಬೇಕಾದ್ರೆ ಆಪು ಮಸ್ತ್ ಎಕ್ಸ್ಪೀರಿಯನ್ಸ್ ಮಾತ್ರ ಇದು. ಮಸ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ, ಸೂಪರ್ ಆಗಿದೆ. ನೋಡಿ ಅಲ್ಲಿಂದ ಬಂದಿರೋದು ನಾವು, ಮೇಲೆ ಪೀಕಿಂದ ಬಂದಿದ್ದೀವಿ ನಾವು. ಮಸ್ತಾಗಿದೆ.